ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ದೇಶವಾಸಿಗಳಿಗೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯ ಬರೆ ಇಷ್ಟು ದಿನಗಳ ಕಾಲ ಕೇಳೋದಕ್ಕೆ ಸಿಗ್ತಾ ಇತ್ತು. ಇದರ ಬಳಿಕ ಹೋಟೆಲ್ ಮಾಲೀಕರಿಗೆ ಕಮರ್ಷಿಯಲ್ ಸಿಲಿಂಡರ್ ದರ ಹೆಚ್ಚಳ ಆಗಿದ್ದನ್ನ ಗಮನಿಸ್ತಾ ಇದ್ವಿ. ಆದ್ರೆ ಈಗ ದೇಶದ ಮಹಿಳೆಯರಿಗೆ ಬ್ಯಾಡ್ ನ್ಯೂಸ್ ಇವತ್ತು. ಕಾರಣ ಮನೆ ಬಳಕೆಗೆ ಯೂಸ್ ಮಾಡ್ತಾ ಇದ್ದ ಸಿಲಿಂಡರ್ಗಳ ಬೆಲೆ ಕೂಡ ಏರಿಕೆ ಆಗಿ ಹೋಗಿದೆ. ಗೃಹ ಬಳಕೆಯ ಸಿಲಿಂಡರ್ ದರ ಕೂಡ ಹೆಚ್ಚಳ ಆಗಿರೋದ್ರಿಂದ ಮಹಿಳೆಯರು ಯೂಶಲಿ ಮನೆ ನಿರ್ವಹಣೆ ಮಾಡೋದಕ್ಕೆ ಇಂತಿದ್ದಷ್ಟು ದುಡ್ಡು ಅಂತ ಎತ್ತಿಟ್ಟಿರ್ತಾರೆ. ಬಟ್ ಈಗ ಅದಕ್ಕೆ ಹೆಚ್ಚುವರಿಯಾಗಿ ದುಡ್ಡನ್ನ ಎತ್ತಿಡಬೇಕಾದಂತ ಅನಿವಾರ್ಯತೆ. 14.2 kg ತೂಕದ ಗೃಹ ಬಳಕೆ ಸಿಲಿಂಡರ್ ದರ ಏರಿಕೆ ಆಗಿದೆ. ಸರಿಸುಮಾರು 29 ರೂಪಾಯಿ ಏರಿಕೆ ಆಗಿರೋದು. ಬೆಂಗಳೂರಿನಲ್ಲಿ 915 ರೂಪಾಯಿ ಇದ್ದ LPG ದರ ಈಗ 944 ರೂಪಾಯಿಗೆ ಏರಿಕೆ ಆಗಿದೆ. ಬೆಳ್ಳಂಬೆಳಗ್ಗೆ ಗೃಹಿಣಿಯರಿಗೆ ಶಾಕ್ ಕೊಟ್ಟಿದೆ ಕೇಂದ್ರ ಸರ್ಕಾರ. ಕಳೆದ 3 ತಿಂಗಳ ಅವಧಿಯಲ್ಲಿ ಇದು 2ನೇ ಬಾರಿ ಬೆಲೆ ಏರಿಕೆ ಆಗಿರೋದು. ಇರಾನ್ ಅಮೆರಿಕ ಯುದ್ಧದ ಕಾರಣ ಕೊಟ್ಟಿದೆ ಮತ್ತೆ ಕೇಂದ್ರ. ಮುಂದಿನ ದಿನಗಳಲ್ಲಿ 1000 ದಾಟಿಬಿಡುತ್ತಾ ಗೃಹ ಬಳಕೆಯ ಸಿಲಿಂಡರ್ ದರ ಅನ್ನೋದು ಪ್ರಶ್ನೆ. 915 ರೂಪಾಯಿ ಕೊಡ್ತಾ ಇದ್ವಿ ಸಿಲಿಂಡರ್ಗೆ. ಬಟ್ ಈಗ ಹೆಚ್ಚುವರಿಯಾಗಿ 944 ರೂಪಾಯಿ ಅಂದ್ರೆ 29 ರೂಪಾಯಿ ಮತ್ತೆ ಹೆಚ್ಚಳ ಕೊಡಬೇಕಾಗುತ್ತೆ ಈ ಸಿಲಿಂಡರ್ ಪಡೆದುಕೊಳ್ಬೇಕು ಅಂತ. ಅಂದ್ರೆ ಮುಂದಿನ ದಿನಗಳಲ್ಲಿ ಇಷ್ಟೇ ಇರುತ್ತಾ ರೇಟ್ ಅಂದ್ರೆ ಇಲ್ಲ 1000ದ ಗಡಿ ದಾಟಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಕಾರಣ ಯುದ್ಧದ ಕಾರಣ ಕೇಂದ್ರ ಸರ್ಕಾರ ಕೊಡ್ತಾ ಇರೋದು. ಅಗೇನ್ ಯುದ್ಧದ ಕಾರಣ ಆಬ್ವಿಯಸ್ಲಿ ಅದು ಸಮಸ್ಯೆ ಆಗ್ತಾ ಇದೆ. ಭಾರತದ ಮೇಲೆ ನೇರ ಪರಿಣಾಮ ಬೀರ್ತಾ ಇದೆ. ಹಾಗಾಗಿ ರೇಟ್ ಹೈಕ್ ಮಾಡದೆ ಬೇರೆ ದಾರಿ ಅಂತೂ ಕೇಂದ್ರದ ಮುಂದೆ ಇಲ್ಲ ಅನ್ನುವಂತಹ ವಿಚಾರಗಳನ್ನ ಪದೇ ಪದೇ ಸರ್ಕಾರ ಸ್ಪಷ್ಟಪಡಿಸ್ತಾ ಇದೆ. ಅಗೇನ್ ಗೃಹಿಣಿಯರು ಮನೆ ಬಳಕೆಯ ಸಿಲಿಂಡರ್ ತಗೊಳ್ತೀರಿ ಅಂತ ಅಂದ್ರೆ ಹೆಚ್ಚುವರಿಯಾಗಿ 29 ರೂಪಾಯಿ ಅದಕ್ಕೆ ಎತ್ತಿಡಬೇಕು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಇಷ್ಟು ದಿನಗಳ ಕಾಲ ಪೆಟ್ರೋಲ್ ಡೀಸೆಲ್ ಆಯ್ತು, ಕಮರ್ಷಿಯಲ್ ಸಿಲಿಂಡರ್ ದರ ಆಯ್ತು, ಬಟ್ ಈಗ ಗೃಹ ಬಳಕೆಯ ಸಿಲಿಂಡರ್ ಯೂಶಲಿ ಈಗ ಯುದ್ಧ ನಿಲ್ಲ ತನಕ ಕೂಡ ಈ ಸಮಸ್ಯೆ ಬಗೆಹರಿಯೋ ಲಕ್ಷಣಗಳಂತೂ ಇದ್ದಂಗಿಲ್ಲ. ಅಗೇನ್ ಇದೇ ಕಾರಣನ ರೇಟ್ ಹೈಕ್ ಆಗೋದಕ್ಕೆ? ಖಂಡಿತ ಶ್ರುತಿ, ಏನಂದ್ರೆ ಕಳೆದ ಮಾರ್ಚ್ 7ನೇ ತಾರೀಕು 60 ರೂಪಾಯಿ ಹೆಚ್ಚಾಗಿತ್ತು ಗೃಹ ಬಳಕೆ ಸಿಲಿಂಡರ್ ದರದಲ್ಲಿ. ಇದೀಗ 29 ರೂಪಾಯಿ ಏರಿಕೆ ಆಗಿದೆ. ಅಂದ್ರೆ ಕಳೆದ ಒಂದು 3 ತಿಂಗಳ ಅವಧಿಯಲ್ಲಿ ಇದು 2ನೇ ಬಾರಿ ಆಗಿರುವಂತ ದರ ಏರಿಕೆ. ಒಟ್ಟು ಇವಾಗ 915 ರೂಪಾಯಿ ಇತ್ತು ಬೆಂಗಳೂರಲ್ಲಿ ಸಿಲಿಂಡರ್ ದರ, ಇದೀಗ 944 ರೂಪಾಯಿ. ಅಂದ್ರೆ ಇದು ಕೇವಲ ಇಷ್ಟಕ್ಕೆ ಸೀಮಿತ ಆಗೋದಿಲ್ಲ. ಯಾಕಂದ್ರೆ ಯಾರು ಸಿಲಿಂಡರ್ ನ ತಗೊಂಡ್ಬಂದು ಮನೆಗೆ ಡೆಲಿವರಿ ಮಾಡ್ತಾರೋ ಅವರು ಸಪರೇಟ್ ಚಾರ್ಜಸ್ ಅಂತ ಬೇರೆ ತಗೊಂತಾರೆ. ಹಾಗಾಗಿ ಓವರ್ ಆಲ್ 1,000 ರೂಪಾಯಿ ಅಂತೂ ಒಂದ್ ಸಿಲಿಂಡರ್ ಇಡಬೇಕು ಅನ್ನೋ ಪರಿಸ್ಥಿತಿ ಎದುರಾಗಿದೆ. ಇಷ್ಟಾದ್ರೂ ಕೂಡ ಏನೊಂದು ದರ ಏರಿಕೆ ಆಗೋದಕ್ಕಿಂತ ಮುಂಚೆ 703 ರೂಪಾಯಿ, ಅಂದ್ರೆ ಪ್ರತಿಯೊಂದು LPG ಸಿಲಿಂಡರ್ ಮೇಲೂ ಏನೊಂದು ಆಯಿಲ್ ಮಾರ್ಕೆಟಿಂಗ್ ಕಂಪನಿಗಳಿದಾವೆ ಅವು 703 ರೂಪಾಯಿನ ಹೆಚ್ಚುವರಿಯಾಗಿ ಕಳ್ಕೊಂತಾ ಇದ್ವು. ಇದೀಗ ಆ ಒಂದು ಕಳ್ಕೊಳ್ಳೋ ಪ್ರಮಾಣ ಕಡಿಮೆ ಆಗಿದೆ ಅಂತ ಕೇಂದ್ರ ಸರ್ಕಾರ ಹೇಳ್ತಿದೆ. ಜೊತೆಗೆ ಏನೊಂದು ಇವತ್ತು ನಿನ್ನೆ ರಾತ್ರಿ ದರ ಏರಿಕೆ ಮಾಡಿ ಇವತ್ತು ಬೆಳಗ್ಗೆಯಿಂದ ಈ ಒಂದು ದರ ಏರಿಕೆ ಜಾರಿಗೆ ಬಂದಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಿರೋಧ ಪಕ್ಷಗಳು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾವೆ. ಈ ಸಂದರ್ಭದಲ್ಲಿ ಸರ್ಕಾರ ಪ್ರತಿಕ್ರಿಯೆ ಕೊಟ್ಟು ಹೇಳಿರೋದೇನೆಂದ್ರೆ, ಅಮೆರಿಕ, ಕೆನಡಾ ಮತ್ತೆ ಬೇರೆ ಬೇರೆ ಪಾಶ್ಚಿಮಾತ್ಯ ದೇಶಗಳಿಗೆ ಹೋಲಿಕೆ ಮಾಡಿದ್ರೆ ಭಾರತದಲ್ಲಿ ಸಿಲಿಂಡರ್ ದರ ಈಗಲೂ ತುಂಬಾನೇ ಕಡಿಮೆ ಇದೆ. ಆದ್ರೆ ಏನೊಂದು ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಾ ಇದೆ, ಜೊತೆಗೆ ಇಡೀ ಒಂದು ವಿಶ್ವದಲ್ಲೇ ಸಪ್ಲೈ ಚೈನ್ಗೆ ದೊಡ್ಡ ಮಟ್ಟದ ಹೊಡೆತ ಬಿದ್ದಿರೋ ಹಿನ್ನೆಲೆಯಲ್ಲಿ ಸಿಲಿಂಡರ್ ದರ ಇನ್ನಷ್ಟು ಹೆಚ್ಚಿಗೆ ಆಗ್ಬಹುದು ಅನ್ನೋ ಸೂಚನೆಗಳು ಕೂಡ ಇದೆ. ಆದ್ರೆ ಈ ಯಾವಾಗ ಹೆಚ್ಚಿಗೆ ಆಗ್ಬೋದು, ಇನ್ನೆಷ್ಟು ಆಗ್ಬೋದು ಅನ್ನೋ ಆತಂಕ ಕೂಡ ಜನರಲ್ಲಿದೆ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಈಗ ಸದ್ಯದ ಮಟ್ಟಿಗೆ 944 ರೂಪಾಯಿ ಏನ್ ಸಿಲಿಂಡರ್ ದರ ಏರಿಕೆ ಆಗಿದೆ. ಇದು ಭಾನುವಾರ ಬೆಳಗ್ಗೆ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಶ್ರುತಿ. ಓಕೆ ದಿಲೀಪ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.